ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವಂ. ಶುಭ ಸೋಮವಾರ. ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ. ನೋಡಿ, ವೈಶಾಖ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ತಿಥಿ ಇವತ್ತು ಈ ದಿನ ನಾವು ನೋಡ್ಬೋದು. ಇನ್ನು ಸೋಮವಾರ ಬಂದಿರೋದ್ರಿಂದ ಸ್ವಾತಿ ನಕ್ಷತ್ರ ವರ್ಯಾನಿಯೋಗ ವಿಷ್ಟೀಕರಣವನ್ನು ಕೂಡ ನಾವು ಈ ದಿನ ಪಂಚಾಂಗಗಳಲ್ಲಿ ತಿಳ್ಕೋಬಹುದಾಗಿದೆ. ಇದರೊಟ್ಟಿಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳು ನೋಡೋಣ. ಇದರ ಜೊತೆ ನೋಡಿ, ಈ ದಿನ ಸೋಮವಾರ ಪೌರ್ಣಮಿಯ ಬುದ್ಧ ಪೌರ್ಣಿಮೆ ಅಂತ ಹೇಳ್ತೀವಿ. ಈ ದಿನ ಮಾಡತಕ್ಕಂತಹ ದಾನ ಧರ್ಮಗಳಿಗೆ ತುಂಬ ವಿಶೇಷವಾಗಿ ಫಲಗಳನ್ನು ಪಡ್ಕೊಳ್ಬೋದು. ಯಾರಾದರೂ ಕೈಲಾಗದವರಿಗೆ ಸಹಾಯ ಮಾಡುವಂಥದ್ದು ಅಥವಾ ಬಡವರಿಗೆ ದಾನ ಧರ್ಮಗಳನ್ನು ಮಾಡಿದಾಗ ಈ ದಿನ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿಬೋದು. ಇನ್ನು ಪೂರ್ವಪರ ಹಿಂದೆ ಮಾಡಿರ್ತಕ್ಕಂತಹ ಪಾಪಗಳಿಗೆ ಈ ದಿನ ನಾವು ಪುಣ್ಯವನ್ನು ಕೂಡ ಪಡ್ಕೋಬೋದಾಗಿದೆ. ಈ ದಿನ ಸೋಮವಾರ. ಈ ದಿನ ಯಾಕಂದರೆ ತುಂಬ ವಿಶೇಷವಾಗಿರುವಂಥದ್ದು ಬುದ್ಧ ಪೌರ್ಣಮಿ ಅಂತ ನಾವು ಕರಿತೀವಿ. ಈ ದಿನ ಪೂಜೆ ಮನೆಯಲ್ಲಿ ನಿಮ್ಮ ಕುಲದೇವರ ಪೂಜೆಯನ್ನು ಕೂಡ ಮಾಡ್ಕೊಳ್ಳಿ. ತುಂಬ ವಿಶೇಷವಾಗಿ ಫಲಗಳು ಸಿಗುತ್ತೆ. ಧನಧಾನ್ಯಾದಿ ಅಭಿವೃದ್ಧಿ ಆಗುತ್ತೆ. ಮನೆ ಕೂಡ ಅಭಿವೃದ್ಧಿ ಆಗುವಂಥದ್ದು ನೋಡ್ಬೋದು. ಇನ್ನು ಪ್ರಥಮ ರಾಶಿ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೆ ನೋಡೋಣ. ಮೇಷರಾಶಿಯವರಿಗೆ ನಿಮ್ಮ ಕಾರ್ಯಗಳಲ್ಲಿ ಅಡೆತಡೆಗಳಿಲ್ಲದೆ ಮುಂದೆ ಸಾಗುವುದು ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಮೇಷರಾಶಿಗಳಿದ್ದೀರ ಗಮನದಲ್ಲಿಟ್ಕೊಳ್ಳಿ. ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ಮುನ್ನುಗ್ತವೆ ಇವತ್ತು. ಅಂದರೆ ನೀವೇನಾದರೂ ಕೆಲಸ ಅಂದ್ಕೊಳ್ತಾ ಇರ್ತೀರಾ, ಆಗ್ತಾ ಇರಲ್ಲ, ಹಿಂದಿನ ದಿನಗಳಲ್ಲಿ ಕಷ್ಟ ಆಗ್ತಾ ಇರುತ್ತೆ. ಈ ದಿನ ಆ ಕೆಲಸಗಳೆಲ್ಲವೂ ಕೂಡ ಪೂರ್ಣವಾಗಿ ಯಶಸ್ಸಾಗುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನೋಡಿದಾಗ ವೃಷಭ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಏರುಪೇರಾಗಳು ಆಗುವ ಸಂಭವ ಇರುವಂಥದ್ದು. ವೃಷಭ ರಾಶಿಯವರು ಕೂಡ ಗಮನದಲ್ಲಿಟ್ಕೊಳ್ಳಿ. ನೀವು ಮಾಡತಕ್ಕಂತಹ ಕಾರ್ಯಕ್ಷೇತ್ರಗಳಲ್ಲಿ ವೃತ್ತಿರಂಗದಲ್ಲಿ ಕೆಲವೊಬ್ಬರು ನೋಡಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕೆಲವೊಬ್ಬರು ಈ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ವೃತ್ತಿರಂಗದಲ್ಲಿ ಇವತ್ತು ಏರುಪೇರಾಗುವಂಥ ಸಂಭವ, ನಿಮ್ಮ ಕೆಲಸಕ್ಕೆ ಕುತ್ತು ಬರುವಂತಹ ಸಂಭವ ಇರುತ್ತೆ. ಜಾಗೃತರಾಗಿ ಈ ದಿನ ಕೆಲಸಗಳಲ್ಲಿ ತೊಡಗಿಕೊಳ್ಳಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ನೋಡಿದಾಗ ಮಿಥುನ ರಾಶಿಯವರಿಗೆ ನಿಗದಿತ ಕಾರ್ಯಗಳೆಲ್ಲವೂ ಕೂಡ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಒಳ್ಳೆಯ ದಿನ ಮಿಥುನ ರಾಶಿಯವರಿಗೆ. ಅಂದರೆ ನಿಗದಿಪಡಿಸಿರ್ತಾರೆ ಕೆಲವೊಂದು ಕಾರ್ಯಗಳು, ಈ ದಿನ ಈ ಕೆಲಸ ಆಗಬೇಕು, ಆ ರೀತಿ ಇರುವಂತಹ ಕೆಲಸ ಕಾರ್ಯಗಳು ಈ ದಿನ ಪೂರ್ಣವಾಗಿ ಯಾವುದೇ ಅಡೆತಡೆಗಳಿಲ್ಲದಲೇ ಯಾವುದೇ ರೀತಿಯ ತೊಂದರೆಗಳು ಆತಂಕಗಳಿಲ್ದಿರ ನಿಮ್ಮ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಪೂರ್ಣ ಆಗುತ್ತೆ ಈ ದಿನ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ದಿನ ನೋಡುವಂಥದ್ದು. ಈ ದಿನ ಕರ್ಕಾಟಕ ರಾಶಿಯವರಿಗೆ ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ. ಹೊಸ ಕಾರ್ಯಗಳಲ್ಲಿ ಹೊಸ ಕಾರ್ಯ ಆರಂಭ ಮಾಡಲು ಕೂಡ ಶುಭ ದಿನ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಕರ್ಕಾಟಕ ರಾಶಿಗಳು ಇರ್ತೀರಾ ತುಂಬ ಒಳ್ಳೆ ವಿಚಾರ ಇವತ್ತು. ಯಾಕಂದರೆ ಇವತ್ತು ಏನಾದರೂ ಹೊಸದಾಗಿ ನೀವು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಒಳ್ಳೆ ದಿನ. ಯಾಕಂದರೆ ಕೇಳ್ತಾರೆ ಗುರುಗಳೇ, ಇವತ್ತು ಪೌರ್ಣಮಿ ಮಾಡ್ಕೊಳ್ಬೇಕಾ ಅಂತ. ಯಾವುದೇ ತೊಂದರೆಗಳಿಲ್ಲದ್ರೆ ಇದನ್ನು ಪೌರ್ಣಮಿ ಆಗಿರೋದ್ರಿಂದ ಮಾಡ್ಕೋಬೋದು. ಹೊಸದಾಗಿ ಏನಾದರೂ ನೀವು ಪ್ರಾರಂಭ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ತುಂಬ ವಿಶೇಷವಾಗಿರುವಂತಹ ದಿನ ಕರ್ಕಾಟಕ ರಾಶಿಯವರಿಗೆ. ಆದರೆ ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಪಘಾತಗಳಾಗುವ ಮುನ್ಸೂಚನೆ ಇರೋದ್ರಿಂದ ಯಾವುದೊಂದು ಸಣ್ಣ ಪುಟ್ಟ ತೊಂದರೆಗಳಾಗುತ್ತೆ ಪ್ರಯಾಣದಲ್ಲಿ. ಹಾಗಾಗಿ ಹೆಚ್ಚಿನ ಜಾಗೃತಿ ವಹಿಸಿ ಏನಾದರೂ ವಾಹನದಲ್ಲಿ ಓಡಾಡುವಾಗ ಈ ದಿನ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವ್ರಿಗೆ ಇದನ್ನು ನೋಡಿದಾಗ ಇಂದು ಆರೋಗ್ಯದಲ್ಲಿ ಕೊಂಚ ಏರುಪೇರಾಗುವ ಸಂಭವ. ನೋಡಿ, ತುಂಬ ವಿಶೇಷವಾಗಿರುವಂಥದ್ದೇನು, ನಮಗೆ ಆರೋಗ್ಯವನ್ನು ನಾವು ಹದಗೆಡಿಸ್ಕೊಂಡು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಇದರ ಸಿಂಹರಾಶಿಯವರು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಂಭವ ಇರುತ್ತೆ. ಹಾಗಾಗಿ ಏನಾದರೂ ಕೆಲಸ ಕಾರ್ಯಗಳು ಒತ್ತಡದ ಕೆಲಸಗಳಿತ್ತು ಅಂತಂದರೆ ಇವತ್ತು ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ. ಆರೋಗ್ಯದ ಕಡೆ ಗಮನವನ್ನು ಕೊಡಿ. ನಿಮಗೆ ಅಭಿವೃದ್ಧಿ ಸಂಕೇತ ಇರುವಂಥದ್ದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ನೀವು ಆಡಿದ ತಮಾಷೆ ಮಾತು ಪತ್ನಿಯರಲ್ಲಿ ವಿರಸ ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಕನ್ಯಾ ರಾಶಿಯವರು ಗಮನದಲ್ಲಿಟ್ಕೊಳ್ಳಿ. ನೋಡಿ, ಈಗ ಒಂದು ಪತ್ನಿಯರಂತಂದರೆ ಒಂದು ಸರಸ ಸಲ್ಲಾಪ ಇದ್ದೇ ಇರುತ್ತೆ. ಆದರೆ ಇವತ್ತು ಯಾರೇ ಆಗಲಿ ಕನ್ಯಾ ರಾಶಿಯವರು ಗಮನದಲ್ಲಿಟ್ಕೊಳ್ಳಿ. ಜಾತಕ ಫಲದಲ್ಲಿ ಏನಿದೆ, ಸುಮ್ಮನೆ ವಿರಸ ಉಂಟಾಗುತ್ತೆ. ಯಾಕಂದರೆ ನೋಡಿ, ಈಗ ಪತ್ನಿಯರು ತುಂಬ ಚೆನ್ನಾಗಿರ್ತಾರೆ, ಅನ್ಯೋನ್ಯವಾಗಿರ್ತಾರೆ. ಯಾವುದೋ ಒಂದು ಕಣ್ಣು ದೃಷ್ಟಿಯಿಂದ ಕೆಲವೊಂದು ತಾಪತ್ರಗಳು ಎದುರಿಸಬೇಕಾಗುತ್ತೆ. ಹಾಗಾಗಿ ನಿಮ್ಮ ಮಾತುಗಳು ಕೆಲವರಿಗೆ ನೋಡಿ ಏನೋ ಒಂದು ತಮಾಷೆ ಮಾಡ್ಲಿಕ್ಕೆ ಹೋಗ್ತಾರೆ, ಅದು ಹೇಳ್ತಾರಲ್ವ ಆಡು ಭಾಷೆಯಲ್ಲಿ, ತಮಾಷೆ ಹೋಗಿ ಅಮಾವಾಸ್ಯೆ ಆಯಿತು ಅಂತ. ಆ ರೀತಿ ಮಾಡ್ಕೊಳ್ಬೇಡಿ. ಇವತ್ತು ತುಂಬ ಹುಷಾರಾಗಿ ಜಾಗೃತರಾಗಿ ನೀವು ಗಂಡ ಹೆಂಡತಿಯರಲ್ಲಿ ಮಾತಾಡುವಾಗ ಆಗಲಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗುತ್ತೆ ಇವತ್ತು ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿಯವರಿಗೆ ಈ ದಿನ ನೋಡಿದಾಗ ತುಲಾರಾಶಿಯವರಿಗೆ ಹೊಸದಾದ ಸಂಕಲ್ಪ, ನಿಮಗೆ ಹೊಸತನ ಮತ್ತು ಹುಮ್ಮಸ್ಸು ಕೂಡ ದೊರಕುವಂಥದ್ದು. ಯಾರೆಲ್ಲ ತುಲಾರಾಶಿಗಳು ಇರ್ತೀರೋ ಗಮನದಲ್ಲಿಟ್ಕೊಳ್ಳಿ.
ಹೊಸದಾದ ಸಂಕಲ್ಪ ಅಂದರೆ ನೋಡಿ, ಇವತ್ತು ನೀವು ಒಂದು ಸಂಕಲ್ಪವನ್ನು ಮಾಡಬೇಕು, ದೃಢ ನಿರ್ಧಾರವನ್ನು ಮಾಡಬೇಕು. ನಾವು ಈ ದಿನದಿಂದ ಈ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗ್ತೀವಿ, ಈ ಕೆಲಸವನ್ನು ಪೂರ್ಣಗೊಳಿಸಬೇಕು. ನೋಡಿ, ಯಾವುದೋ ಒಂದು ಮನೆ ಕಟ್ಟುವ ವಿಚಾರ ಇರುತ್ತೆ ನೋಡಿ, ಮನೆ ಕಟ್ಟಬೇಕು, ದೃಢ ನಿರ್ಧಾರ ಮಾಡಿ ಎಷ್ಟೇ ಕಷ್ಟ ಬಂದರೂ ನಾನು ಮನೆ ಕಟ್ತೀನಿ. ಅಥವಾ ಎಜುಕೇಷನ್ ವಿಚಾರ, ಓದಬೇಕು, ಚೆನ್ನಾಗಿ ಎಜುಕೇಷನ್. ಕೆಲವರು ನೋಡಿ ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ತೊಗೊಂಡಿರ್ತಾರೆ, ಇದರಲ್ಲಿ ನಾನು ಉತ್ತೀರ್ಣ ಆಗಲೇಬೇಕು. ನೀವು ದೃಢ ನಿರ್ಧಾರ ಮಾಡಿ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಿ ಯಶಸ್ಸನ್ನು ಕೂಡ ಪಡೆಯಬಹುದು ಇದನ್ನ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಧಾರ್ಮಿಕ ಮತ್ತು ಮಂಗಳ ಕಾರ್ಯಗಳಲ್ಲಿ ಭೇಟಿ ನೀಡುವಿರಿ ಅಂತ ಹೇಳ್ತಾ ಇದೆ. ಒಳ್ಳೆಯ ದಿನ. ವೃಶ್ಚಿಕ ರಾಶಿಯವರಿಗೆ ಯಾವುದಾದ್ರೂ ಪೂಜೆ ಪುನಸ್ಕಾರಗಳಿತ್ತು, ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಕೆಲವೊಂದು ಕಡೆ ಪೂಜೆಗಳು ಮಾಡ್ತಾ ಇರ್ತಾರೆ, ಸತ್ಯನಾರಾಯಣ ಕಥೆಗಳನ್ನು ಓದಿಸ್ತಾ ಇರ್ತಾರೆ. ಇಂಥ ಸ್ಥಳಗಳಲ್ಲಿ ಭೇಟಿ ನೀಡುವಂತಹ ಅವಕಾಶಗಳೇನಾದರೂ ನಿಮಗೆ ಸಿಕ್ಕರೆ ಅಲ್ಲಿ ಹೋಗಿ ಅನುಕೂಲ ಆಗುತ್ತೆ. ಭಗವಂತನ ಆಶೀರ್ವಾದದಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ಸನ್ನು ಪಡಿಬಹುದು ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಇದನ್ನ ಮಂಗಳ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲಿದ್ದೀರಿ. ತೀರ್ಥಯಾತ್ರೆ ಮಾಡುವ ಯೋಗ ಕೂಡ ಇರುವಂಥದ್ದು. ಧನುರಾಶಿಯವರಿಗೂ ಕೂಡ ಇದನ್ನ ತೀರ್ಥಯಾತ್ರೆ ಫಲ. ಏನು ತೀರ್ಥಯಾತ್ರೆ? ಕೆಲವೊಂದು ನೋಡಿ, ಯಾವುದೋ ನದಿ ಸ್ನಾನ ಮಾಡುವಂಥದ್ದು, ಅಥವಾ ನಿಮ್ಮ ಪುಣ್ಯಕ್ಷೇತ್ರಗಳ ದರ್ಶನ, ಕುಲದೇವರ ದರ್ಶನಗಳು ಮಾಡಲಿಕ್ಕೆ ತುಂಬ ವಿಶೇಷವಾದಂತಹ ದಿನ. ಮತ್ತು ಪೂಜೆ ಪುನಸ್ಕಾರ ಭಾಗಿಯಾಗಲಿಕ್ಕೂ ಕೂಡ ಒಳ್ಳೆಯ ದಿನ ಇವತ್ತು. ಆ ರೀತಿ ಅವಕಾಶಗಳು ಸಿಕ್ತು ಅಂದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಈ ದಿನ ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ಅಂದುಕೊಂಡಂತಹ ಕಾರ್ಯ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದೆ ಇರುವುದರಿಂದ ಮಾನಸಿಕ ಚಿಂತೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಸ್ವಲ್ಪ ಜಾಗೃತರಾಗಿರಬೇಕು ಮಕರ ರಾಶಿಯವರು. ಅಂದರೆ ಯಾವುದೊಂದು ಕೆಲಸಕ್ಕೆ ಅನ್ಕೊಂಡಿರ್ತೀರಲ್ವ, ಸ್ವಲ್ಪ ಆಗಲ್ಲ ಅಂತ ಹೇಳ್ತಾ ಇದೆ, ಆ ಕೆಲಸ ಸ್ವಲ್ಪ ತಡ ಆಗ್ಬೋದು, ಅದು ಹಿಂದಾಗ್ಬೋದು. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ನೀವು ಅಂದುಕೊಂಡಂಥ ಕೆಲಸಗಳು ಸರಿ ಅಂದರೆ ಟೈಮಿಗೆ ಸರಿಯಾಗಿ ಆಗಲ್ಲ ಅಂತೆ, ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲ್ಲ ಅಂತಂದರೆ ಯಾವುದೋ ನೋಡಿ, ಮನೆ ಕಟ್ತಾ ಇರ್ತೀರಾ, ಕೆಲಸ ಕಾರ್ಯ ಆಗಲ್ಲ ಇವತ್ತು, ಇಷ್ಟು ಅನ್ಕೊಂಡಿರ್ತೀವಿ, ಇಷ್ಟು ಕೆಲಸ ಇವತ್ತು ಆಗಬೇಕು ಅಂದ್ಕೊಂಡಿರ್ತೀರ. ಅಥವಾ ಯಾವುದೋ ಒಂದು ವೈಯಕ್ತಿಕ ವಿಚಾರ, ಈ ಕೆಲಸ ಇವತ್ತು ಆಗಬೇಕಪ್ಪ ಅಂದ್ಕೊಂಡಿರ್ತೀರ, ಅದಾಗಲ್ಲ. ಹಾಗಾಗಿ ಸ್ವಲ್ಪ ನೀವೇನು ಮಾಡಬೇಕು, ಮಾನಸಿಕವಾಗಿ ಕುಗ್ಗೋಗ್ಬಿಡ್ತೀರ, ಅದರಿಂದ ಸುಮ್ಮನೆ ಜಾಸ್ತಿ ತಲೆಗೆ ಹಾಕೊಂಡ್ಬಿಡ್ತೀರಾ. ಅದನ್ನು ಮಾಡಬಾರ್ದು. ಇವತ್ತು ಜಾತಕ ಫಲದಲ್ಲಿ ಯಾವ ರೀತಿ ಇದ್ದೀನಿ ಅದನ್ನು ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಕೆಲವೊಂದು ವಿಚಾರನ ತಿಳಿದು ನಾವು ಜೀವನ ಮಾಡಬೇಕು. ಆ ರೀತಿ ಇರುವಂಥದ್ದು ಇದನ್ನ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ಇವತ್ತು ದಿನದ ಆರಂಭ ಅತ್ಯಂತ ಆರಾಮದಾಯಕವಾಗಿಯೂ ಮತ್ತು ಸ್ಫೂರ್ತಿದಾಯಕವಾಗಿಯೂ ಇರುತ್ತೆ ಅಂತ ಹೇಳ್ತಾ ಇದೆ. ಕುಂಭರಾಶಿಯವರು ಒಳ್ಳೆಯ ದಿನವನ್ನು ಇವತ್ತು ಪ್ರಾರಂಭ ಮಾಡ್ತೀರಾ, ಚೆನ್ನಾಗಿರುತ್ತೆ. ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ. ಶುಭ ಲಕ್ಷಣಗಳ ನಿಮಗೆ ಗೋಚಾರ ಆಗುತ್ತೆ. ನೀವು ಎದ್ದುಗಳಿಗೆ ಚೆನ್ನಾಗಿದೆ ಅಂತೇಳಿ ನೋಡಿ, ಆ ರೀತಿ ಯಾವುದೊಂದರಲ್ಲಿ ಯಶಸ್ಸನ್ನು ಪಡಿತಾರೆ. ಇವತ್ತು ಯಾವುದೊಂದರ ಕೆಲಸಕ್ಕೆ ಕೈ ಹಾಕಲಿದ್ರೆ ಹಾಕಬಹುದು. ಹಣದ ವಿಚಾರವಾಗಿ ಕೂಡ ಅಭಿವೃದ್ಧಿ ಇರುವಂಥದ್ದು ದಿನ. ಸೋಮವಾರ ಆಗಿರೋದು, ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಇವತ್ತು ಬುದ್ಧ ಪೌರ್ಣಮಿ ಇರೋದ್ರಿಂದ ಕೆಲವೊಂದು ಪುಣ್ಯವಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ, ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಇದನ್ನು ಮೀನರಾಶಿಯವರಿಗೆ ಅಧಿಕ ಗಳಿಕೆ ಇಂದು ಶುಭ ದಿನವಾಗಲಿದೆ ಅಂತ ಹೇಳ್ತಾ ಇದೆ. ಇವತ್ತು ನೋಡಿ, ಹಣ ಸಂಪಾದನೆ ಮಾಡಲಿಕ್ಕೆ ಇವತ್ತು ಶುಭ ದಿನ ಅಂತೆ. ಹಣ ಸಂಪಾದನೆ ಮಾಡಬೇಕಂದ್ರೆ ನಾವು ಕೆಲಸಗಳನ್ನು ಮಾಡಬೇಕು. ಇವತ್ತು ನೋಡಿ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತೀರಾ. ನಿಮಗೆ ತುಂಬ ವಿಶೇಷವಾಗಿರುತ್ತೆ. ಅಂದರೆ ಕೆಲವೊಬ್ಬರು ನೋಡಿ ತುಂಬ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತಾರೆ, ಆದರೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇರಲ್ಲ. ಈ ದಿನ ನಿಮಗೆ ಆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗಲಿಕ್ಕೆ ಅನುಕೂಲಕರವಾದ ದಿನ ಮೀನರಾಶಿಯವರಿಗೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.